ಈಗ ಸರ್ಸು ಹೇಗಿದ್ರು ಈ ಕಡೆನೆ ಬರ್ತಿದ್ದಾಳೆ. ನೋಡೋಣ ಈ ಸಲ ಏನಾಗತ್ತೋ ಅಂತ. ರಾಹುಲ್, ಇಷ್ಟು ಕಷ್ಟಪಟ್ಟು ಯಾಕೋ ಇಷ್ಟು ಬೇಜಾರು? ನಿನ್ನ ಕಷ್ಟಕ್ಕೆ ಪ್ರತಿಫಲ ಖಂಡಿತವಾಗ್ಲೂ ಇರುತ್ತೆ. ಬಿ ಪಾಸಿಟಿವ್. ನನಗಿರೋ ಟೆನ್ಷನ್ ಅಲ್ಲಿ ಏನ್ ಮಾಡ್ತಿದ್ದೀನಿ ಅಂತ ನನಗೆ ಗೊತ್ತಾಗ್ತಿಲ್ಲ. ಅಲ್ಲ, ಸರ್ಸುಗ್ ಓದಕ್ಕೆ ಬರಲ್ವಲ್ಲ. ಅಯ್ಯೋ, ಮನೇಲಿ ಯಾರಾದ್ರೂ ಇದನ್ನ ನೋಡಿದ್ರೆ ದೊಡ್ಡ ಕಥೆನೇ ಆಗೋಗುತ್ತಷ್ಟೆ. ಇದನ್ನ ತೆಗೆಯೋದೇ ಬೆಟರ್ ಅನ್ಸುತ್ತೆ. ಹಲೋ ರಾಹುಲ್, ಸಾರಿ ಕೇಳಿದ್ಯಾ? ಎಲ್ಲೋ ಆಗತ್ತೆ. ಬೆಳಗ್ಗೆಯಿಂದ ಎಷ್ಟು ಸಲ ಟ್ರೈ ಮಾಡ್ತಾನೆ ಇದ್ದೀನಿ. ಆ ಪದನ್ ಮಾತ್ರ ಹೇಳೋಕೆ ಆಗ್ತಾ ಇಲ್ಲ. ಅದಕ್ಕೆ ಈ ಸಲ ಟೇಬಲ್ ಮೇಲೆ ಹೂವಲ್ಲಿ ಅರೇಂಜ್ ಮಾಡಿದ್ದೀನಿ. ಮತ್ತೇನೇ ಸಮಾಚಾರ? ತಗೊಳ್ಳಿ, ನೀವು ತಗೊಳ್ಳಿ. ಅಯ್ಯೋ, ಏನಾಯ್ತು? ಅದಕ್ಕೆ ನಿನಗೆ ಹೈ ಹೀಲ್ಸ್ ಹಾಕೋಬೇಡ ಅನ್ನೋದು. ಸರ್ಸು, ಹೋಗಿ ಪೇನ್ ಬಾಮ್ ತಗೊಂಬ. ಅಬ್ಬಾ, ಅಯ್ಯೋ, ಅದೇ ನೋವಿನ ಕ್ರೀಮು. ಹೋಗು ತಗೊಂಡ್ ಬಾ. ಸ್ವಲ್ಪ ಹೊತ್ತು ಸರಿ ಹೋಗುತ್ತೆ. ಇದನ್ ತಗೊಳ್ಳಿ. ಸ್ವಲ್ಪ ನೀನೇ ಕ್ರೀಮ್ ಹಚ್ತೀಯಾ? ನೋಡ್ತೀಯಲ್ಲ, ಬಂದ್ ಹಚ್ಚು. ಸರಿ ಅಮ್ಮೋರೆ. ನೀನ್ ಬಾಯಿ ಕಡೆ. ಇರೋ ರಿಲೇಷನ್ ನ ಫ್ರೆಂಡ್ಶಿಪ್ ಇಂದ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಮಾಮೂಲಿ ವಿಷಯ ಅಲ್ಲ. ಇದೆಲ್ಲ ನಿನಗೆ ಅರ್ಥ ಆಗೋದಿಲ್ಲ ಬಿಡು. I'll call you later. ಸರ್ಸು, ಹೇಳು. ವನಜ, ಏನಿದು? ಸರ್ಸು ಬಗ್ಗೆ ಏನ್ ಅನ್ಕೊಂಡಿದ್ಯಾ ನೀನು? ಅದು ನನ್ ಫ್ರೆಂಡ್ ಕಾಲ್ಗೆ ಏಟಾಗಿತ್ತು. ನಿನ್ ಫ್ರೆಂಡ್ಸ್ಗೆ ನೀನ್ ಸಹಾಯ ಮಾಡು, ತಪ್ಪಲ್ಲ. ಆದ್ರೆ ಸರ್ಸು ಕೈಲಿ ಯಾಕೆ ಈ ತರ ಕೆಲಸ ಮಾಡಿಸ್ತಾ ಇದ್ಯಾ? ಪರವಾಗಿಲ್ಲ ಅರುಣ್ ಮಾವ, ಆ ಹುಡುಗಿಗೆ ನೋವಾಗಿತ್ತು. ಸರ್ಸು, ಮಧ್ಯದಲ್ಲಿ ನೀನ್ ಮಾತಾಡಬಾರ್ದು. ಅದ್ ಹಾಗಲ್ಲ ಮಾವಯ್ಯನವ್ರೆ, ನಮ್ಮನೇಲೇ ಇರ್ತಾಳಲ್ಲ, ಇಂಥ ಕೆಲ್ಸಗಳ್ ಮಾಡಿದ್ರೆ ತಪ್ಪೇನು? ಅಲ್ಲ, ತಪ್ಪೇನು? ಅದ್ಕೆ ಸರಸು ಇಂದಾನೆ ಡ್ಯಾಡ್ ನಾನು ಎಲ್ಲ ಈ ಸ್ಟೇಜ್ ಅಲ್ಲಿ ಇರೋದು. ಅದನ್ನ ಮರ್ತ್ಬಿಟ್ಟು ನೀವ್ ಹೀಗ್ ಟ್ರೀಟ್ ಮಾಡೋದು ಸರಿ ಅಲ್ಲ. ಅವಳು ಈ ಮನೆ ಕೆಲಸದವಳಲ್ಲ, ನಮ್ಮನೆ ಅವಳು. ಸರಸುಗೆ ಯಾವ ಕೆಲಸ ಹೇಳಿದ್ರು ಇಲ್ಲ ಅಂತೆ ಮಾಡ್ತಾಳೆ. ಹಾಗಂತ ಎಲ್ಲ ಕೆಲಸನೂ ಅವಳಿಗೆ ಹೇಳೋದು, ಅವಳೇ ಮಾಡ್ಬೇಕು ಅನ್ನೋದು ಸರಿಯಲ್ಲ. ಅದ್ಗೆ ಡ್ಯಾಡ್ಗೆ ಈ ಮನೇಲಿ ಎಷ್ಟು ಗೌರವ ಕೊಡ್ತೀವೋ ಸರಸುಗೂ ಅಷ್ಟೇ ಗೌರವ ಕೊಡ್ಬೇಕು. ಅವಳು ಈ ಮನೆಗೆ ಆಳಲ್ಲ, ನಮ್ಮೆಲ್ರನ್ನು ಆರೈಸೋಳು. ಸಾರಿ ಸರ್ಸು, ಏನೋ ಗೊತ್ತಿಲ್ದೆ. ಸಾರಿ ಅಂಕಲ್. ಬಾಯ್ ವನಜಾ, ಬಾರೆ. ನನ್ ಫ್ರೆಂಡ್ಸ್ ಮುಂದೆ ಇಷ್ಟೊಂದು ಇನ್ಸಲ್ಟ್ ಮಾಡ್ತೀರಾ ಅನ್ಕೊಂಡಿರ್ಲಿಲ್ಲ. ಸರ್ಸುನ್ ಕೂಡ ಇಷ್ಟು ಕೆಳಮಟ್ಟದಲ್ಲಿ ನೋಡೋದಂದ್ರೆ ನನಗೆ ಅವಮಾನ ಮಾಡ್ದ ಹಾಗೆ. ಇವತ್ತು ರಾಹುಲ್ ಮಾತಾಡಿದ್ರಲ್ಲಿ ಏನ್ ತಪ್ಪಿದೆ ಹೇಳು? ರಾಹುಲ್ ಆಡಿರೋ ಪ್ರತಿಯೊಂದು ಮಾತು ಅಕ್ಷರಶಃ ನಿಜ. ಅದ್ಗೆ ನೀವು ಎದುರಿಗೆ ಇದ್ದು ಸರಸು ಇನ್ನೊಬ್ಬರ ಕಾಲ್ ಹಿಡ್ಕೊಂಡಿದ್ದನ್ನ ನನ್ನಿಂದ ನೋಡೋಕ್ಕಾಗದೆ ಹಾಗೆ ಮಾತಾಡ್ದೆ ಅಷ್ಟೇ. ಅದನ್ ಬಿಟ್ರೆ ನಿಮ್ಗೆ ಹರ್ಟ್ ಮಾಡೋ ಉದ್ದೇಶ ಇರಲಿಲ್ಲ. ಇಷ್ಟ ಆಯ್ತಾ? ನಿಮ್ ಮನ್ಸಿನ ಹಾಗೆ
ತುಂಬಾ ಚೆನ್ನಾಗಿದೆ. ದಸರಾ ಹಬ್ಬಕ್ಕೆ ಅಮ್ಮನವ್ರ ಸಾಕ್ಷಿಯಾಗಿ ನೀವ್ ಕೊಟ್ಟಿರೋ ಮೊದಲನೇ ಉಡುಗೊರೆ ಇದು. ನಿಜವಾಗ್ಲೂ ನನ್ನ ಜೀವನದಲ್ಲಿ ಈ ದಸರಾನ ಮರೆಯೋದಿಲ್ಲ. ಸರಿ, ಯಾರಾದ್ರೂ ಬಂದು ನಮ್ಮಿಬ್ಬರನ್ನು ಹೀಗೆ ಒಟ್ಟಿಗೆ ನೋಡಿದ್ರೆ ಚೆನ್ನಾಗಿರೋದಿಲ್ಲ. ನೀನ್ ಹೋಗಿ ಎಲ್ಲ ಕೆಲಸನೂ ಮುಗಿಸ್ಕೊ. ಸರ್ಸು, ಎಲ್ಲ ಕೆಲಸನೂ ನೀನೇ ಮಾಡಬೇಡ, ಕೆಲ್ಸದವ್ರ ಸಹಾಯ ತಗೋ. ಸರಿ ರಾಹುಲ್ ಅವ್ರೆ. ಇವಳಾಗ್ಲೇ ಶೋ ತೋರ್ಸಕ್ ಶುರು ಮಾಡ್ಬಿಟ್ಲಾ? ಈ ಮನೇಲಿ ಇವಳೊಬ್ಳೆ ಕಷ್ಟಪಡ್ತಿರೋ ತರ ಎಷ್ಟು ಬಿಲ್ಡಪ್ ಕೊಡ್ತಿದ್ದಾಳೋ. ಸೂಪರ್ ಸರ್ಸು, ಕರೆಕ್ಟ್ ಟೈಮ್ಗೆ ಬಳೆ ಹಾಕೊಂಡಿದ್ಯಾ. ಸಾರಿ, ಭಾವ ಹಾಕಿದಾನೆ. ನನ್ ಭಾವನ್ಗೆ ಮನೇಲಿರೋ ನನಗಿಂತ ಸೇವೆ ಮಾಡಕ್ ಬಂದಿರೋ ನೀನೇ ಹೆಚ್ಚಾಗೋದ್ಯಾ? ಮಾಡ್ತೀನಿ ರೀ ನಿಮ್ಗೆ. ನಿಮ್ಮಿಬ್ಬರಿಗೂ ನಿಜವಾದ ಹಬ್ಬ ಅಂದ್ರೆ ಏನು ಅಂತ ನಾನ್ ತೋರಿಸ್ತೀನಿ. ಚಿಕ್ಕಮ್ಮ, ನಿಮ್ ಕೈಯಲ್ಲಿದ್ದ ಬಳೆ ಎಲ್ಲಿ ತೆಗ್ದಿಟ್ಟಿದ್ದೀರಾ? ಇಲ್ಲ ನವ್ಯ, ನೈಟ್ ಕಬೋರ್ಡ್ ಒಳಗಿಟ್ಟಿದ್ದೆ. ಬೆಳಿಗ್ಗೆ ರೆಡಿ ಆಗುವಾಗ ನೋಡಿದ್ರೆ ಕಾಣಿಸ್ಲಿಲ್ಲ. ಕಾಣಿಸ್ತಿಲ್ಲ ಅಂದ್ರೆ ಏನ್ ಚಿಕ್ಕಮ್ಮ? ಹುಡ್ಕುದ್ರ ಸರಿಯಾಗಿ? ರೂಮ್ ಪೂರ್ತಿ ಹುಡುಕ್ದೆ, ಸಿಗ್ಲಿಲ್ಲ. ದೇವಸ್ಥಾನಕ್ ಲೇಟ್ ಆಗ್ತಿತ್ತಲ್ಲ, ಆಮೇಲೆ ಹುಡ್ಕೋಣ ಅಂತ ಬಂದೆ. ನಮ್ಮನೇಲಿ ಅದು ನಿಮ್ ರೂಮಲ್ಲಿ ಇಟ್ಟಿರೋ ಬಳೆ ಏನಾಗುತ್ತೆ ಚಿಕ್ಕಮ್ಮ? ಅದೇ ಗೊತ್ತಾಗ್ತಿಲ್ಲ ನನಗೂ. ಹಲೋ ನವ್ಯ, ರಾತ್ರಿ ಅತ್ತೆ ಕೈಯಲ್ಲಿದ್ದಿದ್ ಬಳೆಗಳು ಸರ್ಸು ಕೈಯಲ್ಲಿದ್ಯಲ್ಲ? ಏನು ಸರ್ಸು ಕೈಯಲ್ಲ? ಹೌದು ನವ್ಯ, ಅತ್ತೆ ಏನಾದ್ರೂ ಗಿಫ್ಟ್ ಕೊಟ್ಟಿದಾರೇನೋ ಅಂತ ಕೇಳೋದಕ್ ಫೋನ್ ಮಾಡ್ದೆ. ಅವಳ ಮುಖ ನೋಡಿದ್ರೇನೆ ಅಸಹ್ಯ ಪಡ್ತಾರೆ, ಅಂತದ್ರಲ್ಲಿ ಅವಳು ಗಿಫ್ಟ್ ಯಾಕೆ ಕೊಡ್ತಾರೆ? ಹೌದು ಅನ್ಕೋ. ಮತ್ತೆ ಆ ಬಳೆನ ಇವಳ್ಯಾಕೆ ಹಾಕೊಂಡಿದ್ದಾಳೆ? ಸರಿ ಬಿಡು, ನೀವು ಬೇಗ ಮನೆಗ್ ಬನ್ನಿ, ವಿಷಯ ಏನಂತ ತಿಳ್ಕೊಳ್ಳೋಣ. ಸರಿ. ನವ್ಯ, ಹೊರಡಣ್ವಾ? ಏನಾಯ್ತು ಹಾಗಿದೆಯಲ್ಲ? ಚಿಕ್ಕಮ್ಮ, ನಿಮ್ ಬಳೆ ಆ ಸರ್ಸು ಕೈಯಲ್ಲಿದ್ಯಂತೆ. ಅಂದ್ರೆ ಅವಳು ನನ್ನ ರೂಮ್ಗೆ ಬಂದು ನನ್ನ ಬಳೆನೇ ಕಳ್ತನ ಮಾಡಿದಾಳ. ಎಷ್ಟು ಧೈರ್ಯ ಅವಳಿಗೆ! ಮನೆಗೆ ಹೋಗಿ ಅವಳು ಗ್ರಹಚಾರ ಬಿಡಿಸ್ತೀನಿ ನೋಡಿ. ಇವಳ ಕೈಯಲ್ಲಿರೋ ಬಳೆಗಳನ್ನ ನಾನ್ ತುಂಬಾ ಇಷ್ಟಪಟ್ಟು ತಗೊಂಡಿದ್ದು.
ಇದು ಇವಳ ಕೈಗೆ ಹೇಗ್ ಬಂತೋ ಹೇಳಕ್ ಹೇಳಿ. ಹೇಳಮ್ಮ ಸರ್ಸು, ಆ ಬಳೆ ಯಾರದ್ದು? ನಿನ್ ಹತ್ರ ಹೇಗ್ ಬಂತು? ನಿಜ ಕಣ್ಮುಂದೆನೆ ಇಟ್ಕೊಂಡು ಇನ್ನ ಕೇಳ್ತಾ ನಿಂತ್ಕೊಂಡಿದ್ದೀರಲ್ಲ ಡ್ಯಾಡಿ. ಇವಳು ಬಂದಾಗಿಂದ ಇವಳು ಪ್ರತಿ ವಿಷಯದಲ್ಲೂ ಸಪೋರ್ಟ್ ಮಾಡ್ತಾ ಇದ್ದೀರಾ. ಅವಳು ತಪ್ಪಮೇಲೆ ತಪ್ಪು ಮಾಡ್ತಾನೆ ಇದ್ದಾಳೆ. ಅವಳು ಬದ್ಲಾಗಲ್ಲ. ಅಟ್ಲೀಸ್ಟ್ ನೀವಾದ್ರೂ ಬದ್ಲಾಗಿ ಡ್ಯಾಡಿ. ಅಮ್ಮ ಸರ್ಸು, ಮಾತಾಡು. ಮೌನವಾಗಿದ್ರೆ ನಿಜ ಹೇಗ್ ಗೊತ್ತಾಗುತ್ತೆ? ಇವಳು ಮಾತಾಡಲ್ಲ ಬಾವಾ, ಇವಳು ಮಾತಾಡಲ್ಲ. ಹೀಗೆ ಸ್ವಲ್ಪ ಕಲ್ಲಾಗಿ ನಿಂತ್ಕೊಂಡು ಕಣ್ಣೀರ್ ಹಾಕ್ತಾ ನಿಮ್ ಕಾಲನ್ನ ಹಿಡ್ಕೋತಾಳೆ. ನೀವ ಕಣ್ಣೀರ್ ಕರ್ಗಿ ಎಲ್ಲಾನು ಮರ್ತ್ ಹೋಗಿ ನಮ್ ಬಾಯಿಗಳನ್ನ ಮುಚ್ಚಿಸಿ ಇವಳನ್ನ ಕ್ಷಮಿಸ್ಬಿಡ್ತೀರಾ. ಕೊನೆಗೆ ಇದೇ ನಡೆಯೋದು ಕೂಡ. ಕೇವಲ ನಿಮ್ಮೇಲಿರೋ ಗೌರವದಿಂದ, ನಿಮ್ಮ ಆರೋಗ್ಯಕ್ಕೋಸ್ಕರ ಇವಳು ಮತ್ತೆ ಮನೆಗ್ ಬಂದ್ರು ಮೌನವಾಗಿ ಸಹಿಸ್ಕೊಂಡಿದ್ದೀನಿ. ಇನ್ನು ನನ್ನಿಂದ ಆಗೋದಿಲ್ಲ ಬಾಬಾ. ಅವತ್ತು ಇವಳಿಗೆ ಶಿಕ್ಷೆ ಕೊಡ್ಬೇಕಾದ್ರೆ ಹೋಗ್ಲಿ ಬಿಡು ಅಂದ್ರಿ. ಆದ್ರೆ ಇವತ್ತು ಸಾಕ್ಷಿ ನಿಮ್ಮ ಕಣ್ಣೆದುರಿಗೆ ಇದೆ. ಏನು ಮಾಡ್ಬೇಕು ನೀವೇ ಹೇಳಿ. ನೀವ್ ಸೈಲೆಂಟ್ ಆಗಿದ್ರೆ ಅವಳು ಕೂಡ ಅಡ್ವಾಂಟೇಜ್ ತಗೋತಾಳೆ ಡ್ಯಾಡಿ. ಅವತ್ತು ನನ್ ಫ್ರೆಂಡ್ ಕಾಲ್ ಹಿಡ್ಕೊಂಡಿದ್ದಕ್ಕೆ ಇನ್ಸಲ್ಟ್ ಮಾಡಿದ್ರಿ. ಇವತ್ತು ಇವಳು ಮಾಡಿರೋ ಕೆಲ್ಸಕ್ಕೆ ಏನ್ ಮಾಡ್ತೀರಾ? ಅಮ್ಮ ಸರ್ಸು, ಮಾತಾಡು. ಶಾಂಭವಿ ಬಳೆ ನಿನ್ ಕೈಗೆ ಹೇಗ್ ಬಂತು ಹೇಳು? ಮಾಡಿರೋ ಕಳ್ತನ ಒಪ್ಕೊಳ್ಳೋದಕ್ಕೆ ನಾಚಿಕೆ ಆಗ್ತಿದ್ಯಾ? ಎಷ್ಟು ಜನ ಕೇಳ್ತಿದ್ರು ಕನಿಷ್ಠ ಒಂದು ಮಾತಾದ್ರೂ ಆಡದೆ ನಿಂತಿದ್ದಾಳೆ ಅಂದ್ರೆ ಇವಳು ಎಂಥ ಮಳ್ಳಿ ಅನ್ನೋದು ಗೊತ್ತಾಗತ್ತೆ. ಅವಳತ್ರ ಏನಟ್ಟಿ ಮಾತು? ಮೊದ್ಲು ಅವಳ ಕೈಯಲ್ಲಿರೋ ಬಳೆ ಇಸ್ಕೊಂಡು ಅವಳನ್ನ ಹೊರಗಡೆ ಕಳ್ಸಿ. ಸರಸೋಗೆ ಆ ಬಳೆನ ಕೊಟ್ಟಿದ್ದು ನಾನೇ. ಏನ್ ರಾಹುಲ್ ನೀನು ಹೇಳ್ತಿರೋದು? ಹೌದು ಡ್ಯಾಡ್, ಸರಸೋಗೆ ಆ ಬಳೆ ಕೊಟ್ಟಿದ್ದು ನಾನೇ. ಹೌದು ಯಜಮಾನ್ರೆ. ನೀನ್ ಯಾಕೆ ಕೊಟ್ಟೆ? ಸರಸು ಅವ್ರ ಊರಲ್ಲಿ ಅಮ್ಮನವ್ರ ಹೆಸರಲ್ಲಿ ಎಲ್ರಿಗೂ ಬಳೆಗಳನ್ನು ಕೊಡ್ತಾರೆ. ಈ ಸಲ ಅದು ಸರಸು ಹೆಸರಿಗೆ ಬಂದಿದೆ ಅಂತ ಆ ಊರಿನ ಪ್ರೆಸಿಡೆಂಟು ನನಗೆ ತಗೊಂಡ್ ಬಂದ್ ಕೊಟ್ರು. ನಾನು ಅದನ್ನ ಸರಸು ಕೊಟ್ಟೆ. ಅಷ್ಟೇ ವಿಷಯ. ಈ ಬಳೆಗಳು ನಿಮ್ದಲ್ಲ ಚಿಕ್ಕಮ್ಮ. ಏನ್ ರಾಹುಲ್, ಆಫ್ಟರ್ ಆಲ್ ಇವಳನ್ನ ಕಾಪಾಡೋದಕ್ಕೆ ನೀನ್ ಹೊಸ ನಾಟಕ ಆಡ್ತಿದ್ಯಾ? ನಾಟಕ ಅಲ್ಲ ಚಿಕ್ಕಮ್ಮ, ಇದೇ ನಿಜ. ಮತ್ತೆ ಇಷ್ಟೊತ್ತು ಗಲಾಟೆ ಆಗ್ತಿದ್ರೆ ಯಾಕೆ ಮಾತಾಡ್ಲಿಲ್ಲ ಬಾವಾ? ಎಲ್ರೂ ಸೇರ್ಕೊಂಡು ಸರಸು ಮೇಲೆ ರೇಗ್ತಾ ಇದ್ದೀರಾ ಹೊರತು ನನಗ್ ಮಾತಾಡೋಕ್ ಅವಕಾಶ ಕೊಟ್ರ? ನಿಮ್ಗೆಲ್ರಿಗೂ ಕೇಳಿಸ್ಕೊಳ್ಳೋ ತಾಳ್ಮೆ ಇದೆಯಾ? ಅಣ್ಣ ನಿಜ ಹೇಳು, ಆ ಬಳೆ ಚಿಕ್ಕಮ್ಮಂದೆ ಅಲ್ವಾ? ನಿಮಗ್ ನಂಬಿಕೆ ಇಲ್ಲ ಅಂದ್ರೆ ಆ ಊರ್ನವ್ರಿಗೆ ಫೋನ್ ಮಾಡಿ ನೀವೇ ಕನ್ಫರ್ಮ್ ಮಾಡ್ಕೊಳ್ಳಿ. ಅಮ್ಮ, ಈ ಬ್ಯಾಂಗಲ್ಸ್ ನಿಂದೆ ಅಲ್ವಾ? ಹೌದು,
ಇದೆಲ್ಲಿತ್ತು? ನಿನ್ ರೂಮ್ ಅಲ್ಲಿ ಬೆಡ್ ಕೆಳಗಿತ್ತು ಮಮ್ಮಿ. ಏನ್ ಸರ್ಸು ಇದೆಲ್ಲ? ಅದು ರಾಹುಲ್ ಅವರೇ, ನಿಮ್ ಅನುಮತಿ ಇಲ್ದೆ ನಿಮ್ ಕೋಣೆಲಿ ಒಂದ್ ಪುಸ್ತಕ ನೋಡ್ದೆ. ಅದ್ರಲ್ಲಿ ನೀವು ಸಾಧಿಸ್ಬೇಕು ಅನ್ಕೊಂಡಿರೋ 99 ಆಸೆಗಳಿದೆ ಅಂತ ಚಿಕ್ಕ ಮೇಡಮ್ ಹೇಳಿದ್ರು. ಅದೆಲ್ಲ ನೆರವೇರ್ಲಿ ಅಂತ ಹೀಗ್ ಮುಡುಪು ಕಟ್ಟಿದ್ದೀನಿ. ಏನ್ ಸರ್ಸೋ ನೀನು? ದೇವ್ರ ಹತ್ರ ನಿನ್ ಜೀವನದ ಬಗ್ಗೆ ಕೇಳ್ಕೊಳ್ಳೋದ್ ಬಿಟ್ಟು ನನ್ ಕನಸಿನ ಬಗ್ಗೆ ಯಾಕೆ ಕೇಳ್ಕೊತಾ ಇದೀಯಾ? ಯಾಕಂದ್ರೆ ನನ್ ಜೀವನ ನೀವೇ ಆಗಿರೋದ್ರಿಂದ. ನಾನು ನೀವು ಬೇರೆ ಅಲ್ದೇ ಇರೋದ್ರಿಂದ, ನಿಮ್ ಸಂತೋಷನೇ ನನ್ ಸರ್ವಸ್ವ ಆಗಿರೋದ್ರಿಂದ. ಅಲ್ಲ, ಏನ್ ಸರ್ಸು ಇದು? ನಿನಗ್ ಸ್ವಲ್ಪನೂ ಸ್ವಾರ್ಥ ಅನ್ನೋದೇ ಇಲ್ವಾ? ಒಬ್ಬ ಮನುಷ್ಯನ ಇಷ್ಟಪಟ್ರೆ ಅವನಿಗೆ ಇಷ್ಟೊಂದು ಬೆಲೆ ಕೊಡ್ತೀಯ? ಇಷ್ಟು ದಿನ ನಾನು ನಿನ್ ಬಗ್ಗೆ ಸ್ವಲ್ಪನೂ ಯೋಚನೆ ಮಾಡದೇ ಇದ್ರು ನನ್ನ ಕನಸುಗಳನ್ನ, ಆಸೆಗಳನ್ನ ನೀನಿಷ್ಟು ಸೀರಿಯಸ್ ಆಗಿ ತಗೋತೀಯ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನೀನ್ ಮಾಡಿರೋ ಕೆಲ್ಸಕ್ಕೆ ನನಗೆ ಎಷ್ಟು ಖುಷಿ ಆಗ್ತಿದೆ ಅಂತ ಗೊತ್ತಾ? ನಿಜವಾಗ್ಲೂ ನಾನು ತುಂಬಾ ಅದೃಷ್ಟವಂತ ಸರ್ಸು. ಆ ಅದೃಷ್ಟ ನಂದು. ಬನ್ನಿ ರಾಹುಲ್ ಅವರೇ, ದರ್ಶನಕ್ಕೆ ಹೋಗೋಣ. ಸರ್ಸು, ನೀನ್ ಹೋಗಿರು ಸರ್ಸು, ನಾನ್ ಕಾಲ್ ತೊಳ್ಕೊಂಡ್ ಬರ್ತೇನೆ. ಸರಿ, ಹೋಗ್ ಬನ್ನಿ, ನಾನಿಲ್ಲೇ ಇರ್ತೀನಿ. ಅಲ್ಲ, ನಾನೇನ್ ಚಿಕ್ಕ ಹುಡುಗ ಅನ್ಕೊಂಡಿದ್ಯಾ ಅಥವಾ ಈ ದೇವಸ್ಥಾನಕ್ಕೆ ಹೊಸಬ ಅನ್ಕೊಂಡಿದ್ಯಾ? ನೀನ್ ಹೋಗಿ ಅರ್ಚಕರ ಹತ್ರ ಅರ್ಚನೆ ಮಾಡಿಸ್ತಾ ಇರೋ, ನಾನ್ ಬಂದ್ಬಿಡ್ತೀನಿ. ಹೋಗು. ಸರಿ ರಾಹುಲ್ ಅವರೇ, ಬೇಗ ಬನ್ನಿ. ನನ್ನ ಕೊನೆ ಉಸಿರಿರೋವರೆಗೂ ಸರಸುನೇ ನನ್ನ ಜೀವ. ಅವಳ ಜೊತೆ ಜೀವನ ಪೂರ್ತಿ ಇರೋದೇ ನನ್ನ ಗುರಿ, ನನ್ನ ಆಸೆ. ತೊಂಬತ್ತೊಂಬತ್ತಲ್ಲ, ಈಗ 100. ದೇವ್ರೆ, ಇದು ಕೇವಲ ಕೋರಿಕೆ ಅಲ್ಲ, ಗಂಡನಾಗಿ ನನ್ನ ಕರ್ತವ್ಯ.
ಯಾವುದೇ ರೀತಿ ಅಡ್ಡಿ ಆತಂಕ ಬರದೆ ನೋಡ್ಕೋಬೇಕಾಗಿರೋದು ನೀನೆ. ಥ್ಯಾಂಕ್ಸ್ ಸ್ವಾಮಿ, ತಕ್ಷಣ ಓಕೆ ಅಂತ ಹೇಳಿದಕ್ಕೆ. ಸಾರಿ, ಸರಸು ಕೈಯಲ್ಲಿ ಹೇಳಿಸಿದಕ್ಕೆ. ಯಾರು? ಯಾರ ಅಂದ್ರೆ ಮದ್ವೆ ಫಿಕ್ಸ್ ಆಗ್ತಿದ್ದ ಹಾಗೆ 2 years ಇಂದ ಲವ್ ಮಾಡ್ತಿರೋ ನನ್ನೇ ಮರ್ತ್ಬಿಡ್ತೀಯಾ? ಓ ಕೀರ್ತಿ ಡಾರ್ಲಿಂಗ್, ಸಾರಿ ಕಣೆ, ನಾನು ಯಾವ್ದೋ ಯೋಚನೆಯಲ್ಲಿದ್ದೆ. ನಾನಿದ್ದಾಗ ಯೋಚನೆ ಯಾಕೆ? ಈಗ್ಲೇ ಹೀಗಿದ್ಯಾ ಅಂದ್ರೆ ಮದ್ವೆ ಆದ್ಮೇಲೆ ನೀನ್ ಯಾರು? ನಿನ್ನ ಯಾವತ್ತೂ ನೋಡ್ಲಿಲ್ಲ ಅಂತೀಯನ್ನೋ. ಕೀರ್ತಿ, ಹಾಗ್ ಮಾಡ್ತೀನ ನಾನು? ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ. ಅಂಥ ಪ್ರಶ್ನೆಗಳನ್ನ ಕೇಳಕ್ಕಾಗತ್ತಾ? ನಿನ್ನ ನಂಬಕ್ ಆಗ್ತಿಲ್ಲ ಹರ್ಷ. ಈ ಮಾತನ್ನ ನವ್ಯ ಹೇಳಿದ್ರೆ ಓಕೆ, ಆದ್ರೆ ನೀನ್ ಹೇಳಿದ್ರೆ ಸಹಿಸ್ಕೊಳಕ್ಕಾಗಲ್ಲ. ಅಮ್ಮಂಗೆ ವಾಗ್ದೇವಿ ಅವ್ರ ಮೇಲಿರೋ ರಿವೆಂಜ್ಗೋಸ್ಕರ ನವ್ಯ ಕುತ್ತಿಗೆಗೆ ತಾಳಿ ಕಟ್ತೀನಿ. ಅದು ಹೆಸರಿಗಷ್ಟೇ ಮದ್ವೆ, ಆದ್ರೆ ಜೀವನ ಪೂರ್ತಿ ನಿನ್ ಜೊತೆಗೆ. ಅದು ಅಮ್ಮಂಗೋಸ್ಕರ ನಾಟಕ ಅಷ್ಟೇ, ನೀನು ಮಾತ್ರ ನಿಜ. ನನ್ನ ಆಕ್ಟಿಂಗ್ ಯಾವ ರೇಂಜಲ್ಲಿರುತ್ತೋ ನೋಡ್ತೀಯಾ? ಎಲ್ಲಿಗಮ್ಮ? ಇಲ್ಲೇ ಕುತ್ಕೊಂಡ್ ಮಾತಾಡು. ಬೇಡ ಮ್ಯಾಗಿ ಪ್ಲೀಸ್. ಅವಳನ್ ಹೋಗೋಕ್ ಬಿಡು ಮ್ಯಾಗಿ. ಹಾಗಲ್ಲ ಅತ್ತೆ, ಉಡ್ಬಿ ಜೊತೆ ಲವ್ಲಿಯಾಗಿ ಹೇಗ್ ಮಾತಾಡೋದು ಅಂತ ನಾನು ಕಲ್ತ್ಕೊಳ್ಳೋಣ ಅಂತ. ಹಲೋ. ಹಾಯ್ ನವ್ಯ. ಹಾಯ್. ಸ್ಪೀಕರ್ ಆನ್ ಮಾಡು. ನನ್ ಮೇಲ್ ಕೋಪ ಇದ್ಯಾ? ಇಲ್ಲ ಹರ್ಷ, ಯಾಕೆ ಹಾಗೆ ಹೇಳ್ತಿದ್ಯಾ? ಫೋನ್ ಗಿಫ್ಟ್ ಆಗಿ ಕಳ್ಸಿದ್ರು ನನ್ ಹತ್ರ ಮಾತಾಡಕ್ ಇಷ್ಟ ಇಲ್ವಾ ಸ್ವೀಟ್ ಹಾರ್ಟ್? ನಿನ್ನೆಯಿಂದ ಕಾಲ್ ಇಲ್ಲ, ಮೆಸೇಜ್ ಇಲ್ಲ. ಅಂದ್ರೆ ಅದು ನೀವ್ ಕಳ್ಸಿದ್ ಫೋನ್ ಒಡ್ದ್ ಹೋಯ್ತು. ಈ ವಿಷಯ ನಿಮ್ಗೆ ಹೇಗ್ ಹೇಳೋದು ಅಂತ ಮಾತಾಡ್ಲೇ ಇಲ್ಲ. ಓ ಕಮಾನ್ ನವ್ಯ, ಇಷ್ಟು ಚಿಕ್ಕ ವಿಷಯಕ್ಕೆ ಫೀಲ್ ಆದ್ರೆ ಹೇಗೆ? ನಮ್ ಲೈಫಲ್ಲಿ ಇನ್ನು ತುಂಬಾ ದೊಡ್ಡ ದೊಡ್ಡ ಸಮಸ್ಯೆ ಬರುತ್ತೆ. ಅದನ್ನೆಲ್ಲ ನೀನು ಧೈರ್ಯವಾಗಿ ಫೇಸ್ ಮಾಡ್ಬೇಕು. ವಾವ್, ಗ್ರೇಟ್ ಹರ್ಷ. ಮ್ಯಾಗಿ, ನೀನ್ ಅವಳಿಂದ ದೂರ ನಿಂತ್ಕೋ. ಅಲ್ಲಿ ಯಾರಾದ್ರೂ ಇದಾರಾ? ಹೌದು, ಮ್ಯಾಗಿ ಮತ್ತೆ ಚಿಕ್ಕಮ್ಮ ಇದ್ದಾರೆ. ಓ ಸರಿ, ಸ್ಪೀಕರ್ ಆನ್ ಮಾಡು. ಹಾಯ್ ಆಂಟಿ. ಹಾಯ್ ಮ್ಯಾಗಿ, ಚೆನ್ನಾಗಿದ್ದೀರಾ? ಹಾಯ್. ಒಂದ್ ನಿಮಿಷ. ನಾವ್ ಚೆನ್ನಾಗಿದ್ದೀವಿ ಹರ್ಷ, ನೀವ್ ಹೇಗಿದ್ದೀರಾ? ನನಗೇನ್ ಆಂಟಿ, ಆಲ್ವೇಸ್ ಬಿಂದಾಸ್. ಫೋನ್ ವಿಷಯ ನೀವಿಷ್ಟೊಂದು ಲೈಟ್ ಆಗಿ ತಗೊಳ್ತೀರಾ ಅಂತ ಗೊತ್ತಿಲ್ದೆ ನವ್ಯ ನಿನ್ನೆಯಿಂದ ತುಂಬಾ ಟೆನ್ಷನ್ ಮಾಡ್ಕೋತಿದ್ಲು. ನನ್ ಬಗ್ಗೆ ಅವಳಿಗೆ ತುಂಬಾ ವಿಷಯ ಗೊತ್ತಿಲ್ಲ ಆಂಟಿ, ಒಂದೊಂದೇ ತಿಳ್ಕೊತಾಳೆ ಬಿಡಿ. ಅಲ್ಲಿವರೆಗೂ ನವ್ಯಾಗೆ ನೀವೇ ಧೈರ್ಯ ಹೇಳ್ಬೇಕು. ಅದನ್ನ ನೀನ್ ನಮಗ್ ಹೇಳ್ಬೇಕಾ ಹರ್ಷ? ಮದ್ವೆ ಆಗೋ ಹುಡುಗ ಅಲ್ವಾ ಶಾಂಭವಿ, ಅದಕ್ಕೆ ಈಗಿಂದೇನೆ ಕೇರ್ ತಗೋತಾ ಇದ್ದಾನೆ. ಹಾಯ್ ಅಂಕಲ್, ಹೇಗಿದ್ದೀರಾ? ಡ್ಯಾಡಿ ಕೊಡ್ತೀನಿ. ನಿನ್ನಂತ ಅಳಿಯ ಮನೆಗ್ ಬರ್ತಿರೋದಕ್ಕೆ ತುಂಬಾ ಸಂತೋಷ ಆಗ್ತಿದೆ ಹರ್ಷ. ಇಷ್ಟು ವರ್ಷ ಇವಳನ್ನ ಮುದ್ದಾಗಿ ಬೆಳೆಸಿದ್ದೀವಿ. ಯಾವ ತರ ಗಂಡ ಸಿಗ್ತಾನೋ, ಹೇಗ್ ನೋಡ್ಕೋತಾನೋ ಅನ್ನೋ ಭಯ ಎಲ್ಲ ಈಗ ನಿನ್ನಿಂದ ದೂರ ಆಗೋಯ್ತು. ಅಯ್ಯೋ, ಅಷ್ಟು ದೊಡ್ಡ ಮಾತೆಲ್ಲ ಯಾಕಂಕಲ್? ನವ್ಯ ಅಂತ ಹುಡುಗಿ ಸಿಗೋದು ನಿಜವಾಗ್ಲೂ ನನ್ನ ಅದೃಷ್ಟ. ಅವಳ ಪದ್ಧತಿ, ಮಾತಿನ ರೀತಿ, ಮುಖ್ಯವಾಗಿ ನಿಮ್ಮ ಮಗಳಾಗಿರೋದು ಎಲ್ಲ ನನಗಷ್ಟೇ ಅಲ್ಲ, ನನ್ನ ಮಮ್ಮಿಗೂ ಕೂಡ ತುಂಬಾ ಇಷ್ಟ ಆಗಿದೆ. ಮಾತಾಡಿದ್ ಸಾಕು, ಕಟ್ ಮಾಡು, ಕಟ್ ಮಾಡು. ಓಕೆ ಅಂಕಲ್, ನನಗೆ ಅರ್ಜೆಂಟ್ ಕೆಲಸ ಇದೆ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಸರಿ ಹರ್ಷ. ಬಾಯ್ ನವ್ಯ. ಬಾಯ್. ಸಖತ್ತಾಗಿ ಆಕ್ಟಿಂಗ್ ಮಾಡ್ತೀಯ ಕಣು. ನಿನ್ ಆಕ್ಟಿಂಗ್ಗೆ ಅವಾರ್ಡ್ ಕೊಡ್ಲೇಬೇಕು. ಹೌದಾ? ಹಾಗಾದ್ರೆ ಕೊಡು. ನಮ್ಮ ಅದೃಷ್ಟನ ಅವನ ಅದೃಷ್ಟ ಅಂತ ಹೇಳು.
ಇವನಂತ ಅಳಿಯ ಸಿಗೋದು ತುಂಬಾ ಖುಷಿ ಆಗ್ತಿದ್ಯಮ್ಮ. ನಮ್ಮ ಅಕ್ಕನ್ ಫ್ರೆಂಡ್ ಮಗ ಬಾವ ಅವನು. ನಂಬರ್ 1 ಸೆಲೆಕ್ಷನ್ ಅಂದ್ರೆ ಹೀಗೆ ಇರುತ್ತೆ. ಈ ಮನೆ ಮಹಾಲಕ್ಷ್ಮಿ ಕಣಮ್ಮ ನೀನು. ಹೆಣ್ಮಗ್ಳು ತಂದೆಯಾಗಿ ಮಗಳು ಬೆಳೆತಿರೋ ಅಷ್ಟು ದಿನ ಎಷ್ಟು ಖುಷಿ ಇರುತ್ತೋ, ಮದ್ವೆ ಮಾಡಿ ಇನ್ನೊಂದ್ ಮನೆ ಕಳಿಸೋದು ಅಂದ್ರೆ ಮನ್ಸಿಗಷ್ಟೇ ನೋವಾಗತ್ತೆ. ಈ ಹೆಸರೇನು? ಸರಸ್ವತಿ. ಈ ವಯಸ್ಸಲ್ಲಿ ನಿನ್ನನ್ನು ಓದ್ಸೋದಿಕ್ಕೆ ಇಷ್ಟು ಸಪೋರ್ಟ್ ಮಾಡ್ತಿರೋ ವ್ಯಕ್ತಿ ಸಿಕ್ಕಿರೋದು ನಿಜವಾಗ್ಲೂ ನಿನ್ನ ಅದೃಷ್ಟನಮ್ಮ. ಹೇಳಿ ಮೇಡಮ್. ಈ ಹುಡುಗಿಗೆ ಬುಕ್ಸು ಸ್ಲೇಟು ಕೊಟ್ಟು ಪ್ರೈಮರಿ ಸೆಕ್ಷನ್ಗೆ ಕರ್ಕೊಂಡು ಹೋಗು. ಓಕೆ ಮೇಡಮ್. ನೀನ್ ಅವ್ರ ಜೊತೆ ಹೋಗಮ್ಮ. ನೀವು ಅಡ್ಮಿಷನ್ ಪೇಪರ್ ಮೇಲೆ ಸೈನ್ ಮಾಡಿ. ಓಕೆ ಮ್ಯಾಮ್. ಬನ್ನಿ ಮೇಡಮ್. ಸರ್ಸು, ಹೋಗು ಸರ್ಸು. ಏನು ಭಯ ಪಟ್ಕೋಬೇಡ. ನಾನು ಹೇಳಿದ್ದೆಲ್ಲ ನಿನಗೆ ನೆನಪಿದೆ ತಾನೆ? ಬೇರೆ ಯಾವ ಯೋಚನೆನೂ ಮಾಡದೆ ನೀನ್ ಚೆನ್ನಾಗಿ ಓದ್ಕೋಬೇಕು. ಸರಿ ರಾಹುಲ್ ಅವರೇ. ಆಲ್ ದಿ ಬೆಸ್ಟ್ ಸರ್ಸು. ಸರಸ್ವತಿ ನಮಸ್ತುಭ್ಯಂ ವರದಿ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ. ಸರ್, ಇಲ್ಲಿ ಸೈನ್ ಮಾಡಿ. ಸದಾ ಸಿದ್ಧಿರ್ಭವತು ಮೇ ಸದಾ ಸಿದ್ಧಿರ್ಭವತು ಮೇ ಸದಾ. ಮೇಡಮ್, ನ್ಯೂ ಅಡ್ಮಿಷನ್ ಪ್ರಿನ್ಸಿಪಲ್ ಮೇಡಮ್ ಕಳ್ಸಿಕೊಟ್ರು. ಸರಿ. ಬಾರಮ್ಮ. ಸ್ಟೂಡೆಂಟ್ಸ್, ಇವತ್ತಿಂದ ಈ ಅಕ್ಕ ಕೂಡ ನಿಮ್ ಜೊತೆಗೆ ಓದ್ಕೋತಾರೆ. ನೀವೆಲ್ರೂ ಗಲಾಟೆ ಮಾಡ್ತೀರಾ, ಫ್ರೆಂಡ್ಸ್ಗಳಾಗಿರ್ಬೇಕು. ಅಷ್ಟೊಡ್ ಹುಡುಗಿನ ನಮ್ ಫ್ರೆಂಡ್ ಅಂತಿದಾರಲ್ಲ. ನಿನ್ ಹೆಸರೇನು? ಸರಸ್ವತಿ ಅಮ್ಮ. ಸೈಲೆನ್ಸ್. ಹಾಗೆ ಅಮ್ಮ ಅಂತ ಕರಿಬಾರ್ದು, ಮೇಡಮ್ ಅನ್ಬೇಕು. ಸರಿ ಅಮ್ಮ. ಸರಿ ಮೇಡಮ್. ಲೆಟರ್ಸ್ ಬರುತ್ತಾ ನಿನ್ಗೆ? ಅದೇ ಅಕ್ಷರಗಳು ಅ ಆ ಇ ABCD ಇದೆಲ್ಲ ಬರುತ್ತಾ ನಿನ್ಗೆ? ಆ ಅ ಆ ಎ ಬಿ ಇದೆ ಅಲ್ವಾ ಮೇಡಮ್ ಅವರೇ? ಹಾ ಹೌದು, ಇದೇನೆ. ಮತ್ತೆ ಬಾಕಿದು? ಇದ್ 4 ಗೊತ್ತಿರೋದು ಮೇಡಮ್. ಸರಿ, ನಾನು ಈ ಕಡೆ ಬರ್ಕೊಡ್ತೀನಿ, ತಿದ್ದು. ಈ ಈ ಈ ಈ ತಗೋ, ಇಲ್ಲಿ ಕೂತ್ಕೊಂಡು ತಿದ್ದು. ಸರಿ ಮೇಡಮ್.
ಈ ಈ ಇ ಇ ಸಿ ಡಿ. ವಾವ್ ಸೂಪರ್. ಹ್ಮ್ 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 ಹ ನ್ಯಾಯ ಮುಹೂರ್ತ ಈಗಲ್ಲ, ಈವ್ನಿಂಗ್. ಫಂಕ್ಷನ್ ಕೂಡ ಆಗ್ಲೇ. ಏನಾದ್ರೂ ಡೌಟ್ ಇದ್ರೆ ನನಗೆ ಕಾಲ್ ಮಾಡಿ. ಆಲ್ರೈಟ್? ಓಕೆ, ಬಾಯ್. ಏನ್ ಮದ್ವೆ ಹೆಣ್ಣೆ ಈಚೆ ಬಂದಿದೆಯಲ್ಲ? ಭಾವನವ್ರು ಇನ್ನೂ ಬಂದಿಲ್ಲ. ಬಂದಾಗ ಹೇಳ್ ಕಳಿಸ್ತೀನಿ, ಹೋಗು. ಹಲೋ ಬ್ರದರ್, ನಾನೇನ್ ಅವ್ರಿಗೋಸ್ಕರ ಬರ್ಲಿಲ್ಲ. ಅರೇಂಜ್ಮೆಂಟ್ಸ್ ಎಲ್ಲ ಹೇಗಾಗ್ತದೆ ಅಂತ ನೋಡಕ್ ಬಂದೆ. ಓಹೋ, ಹೌದಾ ಸಿಸ್ಟರ್? ಏನು ತೊಂದರೆ ಇಲ್ಲದೆ ನಡೀತಿದೆ. ಮ್ಯಾಮ್, ನೀವೇನು ವರಿ ಮಾಡ್ಕೋಬೇಡಿ. ಒಳ್ಳೇದು. ಏನಾದ್ರೂ ಪ್ರಾಬ್ಲಮ್ ಇದ್ರೆ ನನ್ಗೆ ಹೇಳಿ, ನಾನ್ ನೋಡ್ಕೋತೀನಿ. ಅಯ್ಯೋ, ಖಂಡಿತವಾಗ್ಲೂ ಹೇಳ್ತೀನಿ ಮ್ಯಾಮ್. ಹಾ, ಅದಿರ್ಲಿ, ನಿಮ್ ತಮ್ಮ ಎಲ್ಲಿ? ಅಣ್ಣ, ದಿಸ್ ಇಸ್ ನಾಟ್ ಫೇರ್. ವಾಟ್ ಹ್ಯಾಪನ್ ನವ್ಯ? ನಿಶ್ಚಿತಾರ್ಥ ನಂದು. ನೀನ್ ನೋಡಿದ್ರೆ ಹುಡ್ಗನ್ ತರ ರೆಡಿ ಆಗಿದ್ಯಲ್ಲಣ್ಣ. ಹರ್ಷನ್ಗೆ ತಂಗಿ ಇಲ್ಲ ಗೊತ್ತಾ? ಏಯ್ ನವ್ಯ, ಇದ್ರೂ ನನ್ ತಮ್ಮಂಗೆ ಅಗತ್ಯ ಇಲ್ಲ. ಯಾಕಂದ್ರೆ ಅವನ್ ಲೈಫಲ್ಲಿ ಹೇಗಿರ್ಬೇಕು, ಯಾರ ಜೊತೆ ಇರ್ಬೇಕು ಅವನಿಗೆ ಚೆನ್ನಾಗ್ ಗೊತ್ತು. ಅಕ್ಕ, ನೀನ್ ಎಲ್ಲಿದ್ಯಾ? ಅಮ್ಮ ನಿನ್ನನ್ನ ಹುಡುಕ್ತಿದ್ದಾರೆ. ಹೌದಾ? ಸರಿ, ಹೋಗ್ತೀನಿ. ನಿಮ್ಮಿಬ್ರನ್ನ ನೋಡ್ತಿದ್ರೆ ಯಾವ್ದೋ ಸಿನಿಮಾದಲ್ಲಿ ಅಣ್ಣನ್ನು ತಮ್ಮನ್ನ ನೋಡ್ತಿರಂಗಿದೆ. ತೇಜಣ್ಣ, ನೀನೊಂದ್ಸಲ ಈ ಕುಂಡನ ತೊಳ್ಬಿಟ್ಟೋಗು. ಆಗ ಚಿಕ್ಕಣ್ಣ ಮಾತಾಡ್ಬೇಕಲ್ವಾ? ಹೀಗೋಗ್ಬಿಟ್ರೆ ಹೇಗೆ ಅಂತಾನೆ. ಓ ಹಾಗಾ? ನಿನಗೆ ಸಿನಿಮಾ ಜ್ಞಾನ ಹೆಚ್ಚಾಗೋಗಿದೆ. ಅಯ್ಯೋ ಅಣ್ಣ. ಹೌದು, ನಿನ್ ಸಂಬಂಧ ಇಲ್ಲ ಚಿಕ್ಕವನೇ. ಅದು ನಿನ್ನ. ರಾಹುಲ್ ಅವರೇ, ಕಾಫಿ. ಥ್ಯಾಂಕ್ಸ್ ಸರ್ಸು. ಥ್ಯಾಂಕ್ ಯು. ಅಣ್ಣ ಅಣ್ಣ ಅಣ್ಣ, ಇವಾಗ ನೋಡು, ಅವರಿಬ್ರು ಮುಖ ನೋಡ್ಕೊಂಡು ಏನೋ ಸನ್ನೆ ಮಾಡ್ಕೋತಾರೆ. ಅಣ್ಣ ಅಣ್ಣ, ಇವಾಗ ಸರ್ಸು ನಕ್ಕೊಂಡು ಅಲ್ಲಿಂದ ಹೋಗ್ತಾಳೆ ನೋಡು. ಓಹೋ, ಏನೋ ಇವರಿಬ್ರು ಕತೆ ಒಂದ್ ಸ್ವಲ್ಪನೂ ಅರ್ಥ ಆಗಿಲ್ಲ.